ಸಿನಿಮಾ ಏನೋ ಮಾಡ್ಬೇಕು ಅಂತ ಬರ್ತಾನೆ. ಬಂದ ಮೇಲೆ ಏನು ಕಲಾವಿದರಿಗೆ ಕೈ ಹಿಡಿದು ದೊಡ್ಡ ಮನುಷ್ಯನ್ ಮಾಡುವಂತದ್ದು ಎಲ್ಲ ಇವಾಗ ಏನ್ ಕರ್ನಾಟಕ ಜನತೆ ಏನ್ ಸಿನಿಮಾ ಆಡಿಯನ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮನುಷ್ಯನ ದೊಡ್ಡ ಮನುಷ್ಯನ್ ಮಾಡೋಷ್ಟು ಶಕ್ತಿ ಇರೋದು, ಕೆಪಾಸಿಟಿ ಇರೋದು ಅವ್ರಿಗೆ ಮಾತ್ರ. ಬಟ್ ಇನ್ನೊಂದು ಏನಂದ್ರೆ ಕನ್ನಡ ಇಂಡಸ್ಟ್ರಿ ಇರುವಂತ ರಾಜಕೀಯ ಫಸ್ಟ್ ಹಾಳಾಗೋದ್ರೆ ಎಷ್ಟೋ ಜನ ಬದುಕ್ತಾರೆ. ಬಿಕಾಸ್ ಏನಕ್ಕಂದ್ರೆ ಥಿಯೇಟರ್ಗಳು ಕೊಡಲ್ಲ. ಇಂಗ್ಲಿಷ್ ಸಿನಿಮಾಗಳಿಗೆ ಇವತ್ತು ಎಷ್ಟೋ ಮಲ್ಟಿಪ್ಲೆಕ್ಸ್ 6 ವರ್ಷ ಕೊಟ್ಟಿದ್ದಾರೆ. ಸಿನಿಮಾಗೆ ಥಿಯೇಟರ್ಗಳು ಕೊಡ್ತೀನಿ. ಫಸ್ಟ್ ಶೋಗೆ ಜನಗಳು ಬರ್ಬೇಕು ಅಂದ್ರೆ ನೋಡಿರೋರು ಹೇಳಿದ್ಮೇಲೆ ಆಚೆ ಕಡೆ ಜನಗಳಿಗೆ ಸ್ಪ್ರೆಡ್ ಆಗಕ್ಕೆ ಶುರು ಆದ್ಮೇಲೆ ಥಿಯೇಟರ್ಗಳು ಬರುತ್ತೆ. ಆ ಕೊಡೋಷ್ಟಲ್ಲೇ ಒಂದೊಂದು ಶೋ ಹಾಕಿರ್ತಾರೆ. ಇವಾಗ ಮಧ್ಯಾಹ್ನ 12:30 ಒಂದ್ ಶೋ ಕೊಟ್ಟಿರ್ತಾರೆ ನಮ್ಮ ಮಿರಾಜ್ ಸಿನಿಮಾಸ್ ಅಲ್ಲಿ ಅಥವಾ ಇನ್ನೊಂದ್ ಕಡೆ. 12:30 ಎಲ್ಲ ಆಡಿಯನ್ಸ್ ಫ್ರೀ ಮಾಡ್ಕೊಂಡು ಸಿನಿಮಾ ನೋಡ್ಬೇಕಂದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಒಂದ್ 4 ಶೋ ಕೊಟ್ರೆ ಮಾಲ್ಗಳಲ್ಲಿ ಫ್ರೀ ಆದವ್ರು 7:30 ಹೋಗೋರು ಹೋಗ್ಬಿಟ್ಟು ನೋಡ್ತಾರೆ. ನೋಡಿದ್ಮೇಲೆ ಇನ್ನ ಜನ ಸ್ಪ್ರೆಡ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿ, ನಮ್ ಕರ್ನಾಟಕದ ರಾಜಕೀಯ, ಕನ್ನಡ ಇಂಡಸ್ಟ್ರಿ ರಾಜಕೀಯ ಹೆಂಗಾಗ್ಬಿಟ್ಟಿದೆ, ತುಂಬಾ ಹೊಲಸಾಗಿ ಹೋಗ್ಬಿಟ್ಟಿದೆ. ಸೊ ಹೊಸ ಕಲಾವಿದರುಗಳಿಗೆ ಏನೋ ಮಾಡ್ಬೇಕು ಅಂತ ಒಂದು ಆಸೆ. ಬಡವ್ರ ಮಕ್ಳಿಗೆ ಓಕೆ, ಬಡವ್ರ ಮಕ್ಳಿಗೆ ಅವಕಾಶ ಕೊಡಿ, ಅದನ್ನೆಲ್ಲ ಓಕೆ ಬಿಟ್ಬಿಡೋಣ. ಟ್ಯಾಲೆಂಟ್ ಇರೋಗಾದ್ರೂ ಅವಕಾಶ ಕೊಡಿ. ಅಟ್ಲೀಸ್ಟ್ ಒಬ್ಬ ಮನುಷ್ಯ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದು 10 ವರ್ಷ ಎಫರ್ಟ್ ಇರುತ್ತೆ. ಡೈರೆಕ್ಷನ್ ಮಾರ್ಕೆಟಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಓವರ್ ಆಲ್ ಕುತ್ಕೊಂಡು 2 ಸಿನಿಮಾ ಮಾಡಿರೋಂತ ಹೀರೋ ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಡಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಒಂದು ಕಂಟೆಂಟ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ಬೋದು, ಎಲ್ಲದನ್ನು ಫುಲ್ಫಿಲ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಆಡಿಯನ್ಸ್ ಇಂಥ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಇವತ್ತು ನಮ್ಮ ದೇವ್ರದ್ದು ದರ್ಶನ್ ಸರ್ ಸಿನಿಮಾ ಕಲಾಸಿಪಾಳ್ಯ ರಿಲೀಸ್ ಆಗಿದೆ. ಸೊ ದಯವಿಟ್ಟು ಇವಾಗ ಎಲ್ಲರೂ ನೋಡ್ತಾ ಇದಾರೆ ಅಂತ ಗೊತ್ತು. ನಾನು ಬೆಳಗ್ಗೆ 6:30 ಶೋ ನೋಡ್ಕೊಂಡು ಬಂದಿದ್ದೀನಿ. ಇವ್ರು ಒಬ್ರು ದರ್ಶನ್ ಸರ್ ಫ್ಯಾನ್ ಆಗಿ ಅವ್ರನ್ನ ತುಂಬಾ ಆರಾಧನೆ ಮಾಡ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ದಯವಿಟ್ಟು ಇವಾಗೇನ್ ದೊಡ್ಡ ಸ್ಟಾರ್ಗಳು, ಸೂಪರ್ ಸ್ಟಾರ್ ಗಳಿಗೆಲ್ಲ ತಟ್ಟೆ ತುಂಬಾ ಹೊಟ್ಟೆ ತುಂಬಾ ಊಟ ಹಾಕಿದಿರ ಅಂದ್ರೆ ಕನ್ನಡ ಅಭಿಮಾನಿಗಳು, ಪ್ರೇಕ್ಷಕರು ಅವ್ರು ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದೀರಾ. ಅದ್ರಲ್ಲೂ ಒಂದೊಂದು ತುತ್ತ ತೆಗೆದು ಇಂಥ ಹೊಸ ಕಲಾವಿದರಿಗೆ, ನಮ್ಮಂತ ಸಿನಿಮಾ ನಂಬ್ಕೊಂಡ್ ಬಂದಿರೋರಿಗೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮಿಂದ ಎಷ್ಟೋ ಜನ ಬದುಕ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಆಗಿದೆ. ಕಂಟೆಂಟ್ ಓರಿಯೆಂಟ್ ಸಿನಿಮಾ. ಈ ಜೀವನದಲ್ಲಿ ಯಾರು ಸಿನಿಮಾ ಮಾಡಕ್ ಬಂದ್ರೆ ಹೊಸಬ್ರು ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ದಯವಿಟ್ಟು ಯಾರಾದ್ರೂ ಪ್ರೊಡ್ಯೂಸರ್ ಇದ್ರೆ ಒಂದೇ ಕೇಳ್ಕೊಳ್ಳೋದು, ಹೊಸಬ್ರು ನಂಬಿ. ಇವತ್ತು ದರ್ಶನ್ ಆಲಿ, ಯಶ್ ಆಲಿ, ಎಲ್ಲಾರು ಏನೇನು ಸ್ಟಾರ್ ಇದ್ದಾರೆ, ಶಿವರಾಜ್ ಕುಮಾರ್, ಎಲ್ಲರೂ ಕೂಡ ಹೊಸಬರಾಗಿನೇ ಬಂದಿದೆ ಸಿನಿಮಾ ಇಂಡಸ್ಟ್ರಿಗೆ. ಸೊ ಹೊಸಬ್ರ ಮೇಲೆ, ಒಳ್ಳೆ ಕತೆ ಮೇಲೆ ಹೊಸಬ್ರು ಯಾರೋ ಹೀರೋ ಅಂತಂದ್ರು ಕೂಡ, ಯಾರೋ ಡೈರೆಕ್ಟರ್ ಆದ್ರೂ ಕೂಡ ದಯವಿಟ್ಟು ಒಂದು ಸಿನಿಮಾ ಮಾಡಿ. ಅವಾಗ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಅವ್ರು ಬಂದು ಫಿಲಂ ನೋಡ್ಬೇಕು. ಮೂವಿ ಮಾತ್ರ ಸೂಪರ್ ಆಗಿದೆ. ನ್ಯೂ ಹೀರೋ ಅಂತ ಅನ್ಸಲ್ಲ. ಸೂಪರ್ ಆಗಿ ಮೂವಿ ಮಾಡಿದ್ದಾರೆ. ಕಥೆ ಸೂಪರ್ ಆಗಿದೆ. ಈ ತರ ಮೂವಿಗಳು ಬರ್ತಾ ಇರ್ಲಿ. ಆಲ್ ದ ಬೆಸ್ಟ್ ಮೂವಿ. ಮೂವಿ ಚೆನ್ನಾಗಿದೆ. ಇವತ್ತು ಈ ಮೂವಿ ನೋಡಿದ್ರೆ ನಮ್ಗೆ ಡಿ ಬಾಸ್ ಜ್ಞಾಪನಕ್ಕೆ ಬರುತ್ತೆ. ಆ ತರ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಈ ಪ್ರತಿಭೆ ನಮ್ಮ ಕರ್ನಾಟಕದಲ್ಲಿ ಬರ್ಬೇಕು ಅಂತ ನಾನು ಹೇಳಿ ಆಶೀರ್ವದಿದ್ದೀನಿ ಸರ್. ಡಿ ಬಾಸ್ ಯಾವತ್ತಿದ್ರು ಡಿ ಬಾಸ್. ಆ ತರ ಮೂವಿ ಕೊಟ್ಟಿದ್ದಾರೆ. ಆ ತರ ಮೂವಿ ಪ್ರತಿಭೆ ಇವ್ರಲ್ಲಿ ಇದೆ. ಆ ತರ ಇವ್ರ ಮೇಲೆ ಬರ್ಬೇಕು, ನಾವು ಸ್ವಾಗತಿಸ್ತೀವಿ. ಸರಿನಾ? ಹೀರೋ ಟ್ಯಾಲೆಂಟ್ ಅಂತ ಸಿನಿಮಾ ಮಾಡಿದ್ದಾರೆ. ಆ ಟ್ಯಾಲೆಂಟ್ ನ ಎಲ್ಲೂ ಹೋಗ್ದಾಗ ನಾವು ಬಿಡ್ಬೇಕಷ್ಟೇ. ಟ್ಯಾಲೆಂಟ್ ನ ನಾವು ಕಾಪಾಡ್ಬೇಕು ಅಷ್ಟೇ. ಭರತ್ ಕೃಷ್ಣಗೆ ಲೈಫ್ ಈ ಸಿನಿಮಾ ಇಂದ ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ದೊಡ್ಡ ಮನುಷ್ಯ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸಿನಿಮಾ. ಕನ್ನಡ ಚಿತ್ರಾಭಿಮಾನಿಗಳು ಸಪೋರ್ಟ್ ಮಾಡ್ಬೇಕು. ಕನ್ನಡಕ್ಕೊಬ್ಬ ಸೂಪರ್ ಹೀರೋ ಬಂದಿದ್ದಾನೆ. ಶುಭವಾಗಿದೆ. ನೋಡಿದೆ. ಸೊ ಕತೆ ಆಗ್ಲಿ, ಚಿತ್ರಕಥೆ, ನಿರ್ದೇಶನ ಆಗ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಏನ್ ಗೊತ್ತಾ, ನಮ್ಮಲ್ಲಿ ಟ್ಯಾಲೆಂಟ್ ಇರೋರಿಗೆ ಬೆಲೆ ಕೊಡಲ್ಲ, ಅಂದ್ರೆ ಅವಕಾಶಗಳು ಕೊಡಲ್ಲ. ಹೀರೋ ಆಡಿಷನ್ ಬರ್ತಾನೆ ಅಂದ್ರೆ ಟ್ಯಾಲೆಂಟ್ ಇರುತ್ತೆ. ಡ್ರಾಮಾಗಳು ಮಾಡ್ಕೊಂಡು ಮುಂಚೆ ಇದು ಮಾಡ್ಕೊಂಡು ಫ್ರೆಂಡ್ಸ್ ಹೇಳ್ತಾರೆ, ಮಗ ನಿನ್ಗೆ ಇರೋ ಟ್ಯಾಲೆಂಟ್ಗೆ ನಿಮ್ಗೆ ಸೀರಿಯಲ್ ಸಿನಿಮಾಗಳಿಗೆ ಹೋಗ್ಬೇಕು, ಒಳ್ಳೆ ಹೀರೋ ಆಗ್ಬೇಕಂತ ಹೇಳ್ತಿರ್ತಾರೆ. ಸೊ ಹೀರೋ ಆಡಿಷನ್ಗೆಲ್ಲ ಹೋಗ್ತಾನೆ, ಎಲ್ಲಾ ಕಡೆನೂ ಆಡಿಷನ್ ಕೊಡ್ತಾನೆ. ಸೊ ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಾರೆ ಅಂದ್ರೆ, ಪ್ರೊಡ್ಯೂಸರ್ ಹೇಳ್ತಾರೆ ದುಡ್ಡು ಇರೋರೇ ಸಿನಿಮಾಗಳು ಮಾಡ್ಬೇಕು ಅಂತಾರೆ. ಮೇಡಮ್ ಟ್ಯಾಲೆಂಟ್ ಇರೋನಿಗೆ ಅವಕಾಶ ಕೊಡ್ಬೇಕಲ್ವಾ ಮೇಡಮ್? ಟ್ಯಾಲೆಂಟ್ ಇರೋನಿಗೆ ಅವಕಾಶ ಕೊಟ್ರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಂತ ಹೀರೋ ಇದ್ರಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಆಟೋ ಡ್ರೈವರ್ಗಳು ಸೀನು, ಹೀರೋ ಆಟೋ ಡ್ರೈವರ್ ಆಗಿರ್ತಾರೆ ಇದ್ರಲ್ಲಿ. ಸೊ ಆಟೋ ಡ್ರೈವರ್ಗಳು ಹೆಲ್ಪಿಂಗ್ ಅಂತ ಬಂದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದಾರೆ ಮೇಡಮ್. ಕರ್ನಾಟಕದಲ್ಲಿ ನಿಂತ್ಕೊಂಡು ಹೊಡೆದ್ರೆ ಇತಿಹಾಸ, ಮಂಡ್ಯದಲ್ಲಿ ಹೊಡೆದ್ರೆ ಮಾಸ್ ಅಂತ ಹೇಳಿದ್ರೆ ಚೆನ್ನಾಗಿ ಮೂಡ್ ಬಂದಿದೆ. ಹೀರೋ ಒಳ್ಳೇದಾಗ್ಬೇಕು ಮೇಡಮ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಲವ್ ಯು. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದ್ ನೋಡಿ. ಯಾಕಂದ್ರೆ ಆ ಹೀರೋಗಾಗ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗಾಗ್ಲಿ, ಪ್ರೊಡ್ಯೂಸರ್ ಆಗ್ಲಿ ಇಷ್ಟ ಆಗುತ್ತೆ. ನಮ್ ಸಿನಿಮಾಗಳನ್ನ ಜನಗಳು ಇಷ್ಟಪಟ್ಟು ನೋಡ್ತಾರಪ್ಪ, ನಾವು ಮಾಡ್ಬೇಕು ಅನ್ನೋದು ಹೆಚ್ಚು ಇಚ್ಛೆ ಆಗ್ತೈತೆ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಒಳ್ಳೆ ಸಿನಿಮಾಗಳಿಗೆ ಥಿಯೇಟರ್ ಕೊಡಿ ದಯವಿಟ್ಟು. ಇದು ಒಳ್ಳೆ ಸಿನಿಮಾ, ಥಿಯೇಟರ್ಗಳನ್ನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಮಾತೃಭೂಮಿಯ ಒಂದು ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ. ಸೊ ಈಗ ಕರೆದಿದ್ರು ನನಗೆ ಹೀರೋ ಫೋನ್ ಮಾಡಿ. ಸೊ ಹಾಗಾಗಿ ಬಂದಿತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ತುಂಬಾ ಒಳ್ಳೆ ಪ್ರತಿಭೆ ಇದೆ. ಕನ್ನಡ ಸಿನಿಮಾನ ಉಳಿಸಿ, ಆದಷ್ಟು ಬೆಳೆಸಿ. ಯಾಕಂದ್ರೆ ಕನ್ನಡಿಗರಿಗೆ ಒಂದು ಅವಕಾಶ ಮಾಡಕ್ಕೆ ಒಂದು ಒಳ್ಳೆ ಸ್ಟೇಜ್ ಇದೆ. ಯಾಕಂದ್ರೆ ಒಳ್ಳೆ ಆಕ್ಟಿಂಗು, ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಮೂಡ್ ಬಂದಿದೆ. ಆಂಡರ್ಟೈಸ್ ಒಳ್ಳೆದಾಗ್ಲಿ. ಎಲ್ರಿಗೂ ಶುಭಾಶಯ. ಫಿಲಂ ಚೆನ್ನಾಗಿದೆ. ಚೆನ್ನಾಗಿದೆ.
ಫೈಟ್ ಇದೆ, ಆಕ್ಟಿಂಗ್ ಇದೆ, ಡೈಲಾಗ್ ಚೆನ್ನಾಗಿ ಬರ್ದಿದ್ದಾರೆ, ಕಾಮಿಡಿ ಇದೆ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿ acting ಮಾಡಿದ್ದಾರೆ. ಮೂವಿ ಬಂದು ಎಲ್ಲ ಕನ್ನಡ ಜನ ಬಂದು ಆಶೀರ್ವಾದ ಮಾಡಿ ಪಾಪ. ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಫಿಲಮ್ ಇದು. ಹುಡುಗರು ಬೆಳಿಬೇಕು, ಚೆನ್ನಾಗಿ ಮಾಡ್ತಾರೆ. ಸೂಪರ್ ಎಷ್ಟು ಹಾಕಿದಾರಲ್ಲ ಈ ಸರ್ನು ಹಾಗೆ ಆಗ್ಬೇಕು. ಅದು ನಮ್ಮ ಕನ್ನಡ ಪ್ರೇಕ್ಷಕರು ಓಕೆ ಹಾಗೆ ಆಗ್ತಾರೆ ಅವ್ರು. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಶರತ್ ಕೃಷ್ಣ ಅದು ಈ ಸಿನಿಮಾ ಮಾಡೋದಕ್ಕೆ ಬರೀ ಅವನು ಕಷ್ಟಪಟ್ಟಿಲ್ಲ, ತಪಸ್ಸೆ ಮಾಡಿದ್ದೇನೆ. ಅವ್ನಿಗೆ ಒಳ್ಳೇದಾಗ್ಲಿ, ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನಾನು ಸ್ನೇಹಿತನಾಗಿ ಅವ್ನಿಗೆ ಆಶೀರ್ವಾದ ಮಾಡ್ತೀನಿ. ಯಾಕಂತಂದ್ರೆ ಈ ಸಿನಿಮಾ ಎಲ್ಲರೂ ಬಂದು ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಟಚ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕನ್ಸುಗಳು ಸಾಮಾನ್ಯ ಅಲ್ಲ, ಅದಕ್ಕೆ ಆ ಸ್ಟ್ರಗ್ಲಿಂಗ್ ಅನ್ನೋದು ಇರ್ತದಲ್ಲ, ಅದು ತುಂಬಾನೇ ದೊಡ್ಡದು. ಸೊ ಅವನು ನಾನು ಥಿಯೇಟರ್ ಆರ್ಟಿಸ್ಟ್ಗಳು ಆಗಿರ್ಬೇಕಾದಾಗ ಅದೆಲ್ಲ ಇವಾಗ ನಮ್ಗೆ ರಿಯಲೈಸ್ ಆಗ್ತಿದೆ ಯಾವ್ಯಾವ ತರ ಮಾಡಿದ್ವಿ ಏನು ಅಂತ. ನಿಜವಾಗ್ಲೂ ಅವ್ನಿಗೆ 100% ಒಳ್ಳೇದಾಗತ್ತೆ ಅಂತ ನಂಬಿಕೆ ಇದೆ. ಖಂಡಿತ ಒಳ್ಳೇದಾಗ್ಲಿ ಅವ್ರಿಗೆ.